ನಿಶ್ಶಬ್ದವಾಗಿದೆ ಸಾಕು. ಮೊದಲಿಗೆ ಶ್ರೀಮಠದ 24 ಜಗದ್ಗುರುಗಳನ್ನು ಸ್ಮರಿಸಿಕೊಳ್ಳುತ್ತಾ ನಾನು ನಿಮಗೆಲ್ಲ 1-2-3 ದಿನದಿಂದ ಯೋಚನೆ ಮಾಡಿದೆ. ಮಹಾ ಕುಂಭಮೇಳ ಅಂತ ನೋಡಿದ್ದೀರಾ? ನೀವು ಹೋಗಿದ್ದೀರಾ ಅಲ್ಲಿಗೆ? ಯಾರು ಹೋಗಿದ್ದೀರಾ? ಮಹಾ ಕುಂಭಮೇಳ ನಡೀತಾ ಇದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್. 144 ವರ್ಷಗಳಿಗೊಮ್ಮೆ ನಡೀತಕ್ಕಂಥದ್ದು ನೋಡಿ. ಅದಕ್ಕೆ ನಮ್ಮ ದೇಶವನ್ನ ಪರಂಪರೆಯ ನಾಡು, ಪವಿತ್ರದ ನಾಡು. ಏನೇ ಒಂದು ನಮ್ಮ ಭಾರತದಲ್ಲಿ ಕಾರ್ಯಕ್ರಮಗಳು, ಸಮ್ಮೇಳನಗಳು, ಹಬ್ಬ ಹರಿದಿನಗಳು ನಡೀಬೇಕು ಅಂತಂದ್ರೆ ಅದಕ್ಕೆ ತನ್ನದೇ ಆದಂತಹ ಐತಿಹ್ಯವನ್ನ, ಅಂದ್ರೆ ಐತಿಹಾಸಿಕ ಒಂದು ಹಿನ್ನೆಲೆಯನ್ನ ಒಳಗೊಂಡಿರ್ತವೆ. ಹೌದಲ್ವಾ? ನಾವು ಯಾವುದೇ ಹಬ್ಬ ಮಾಡಬೇಕಾದ್ರೂ ಅಷ್ಟೇ ಅದಕ್ಕೆ ಒಂದು ಇತಿಹಾಸ ಇರ್ತದೆ. ಇಡೀ ವಿಶ್ವ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಂತಕ್ಕಂಥ ಒಂದು ಪುಣ್ಯ ಕ್ಷೇತ್ರ. ನಾವು ಯಾಕೆ ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ? ನಮ್ಮ ದೇಶದಿಂದ ಅಲ್ಲದೆ, ನಮ್ಮ ರಾಜ್ಯದಿಂದ ಅಲ್ಲದೆ ಬೇರೆ ಬೇರೆ ದೇಶಗಳಿಂದ ಬರ್ತಾ ಇದ್ದಾರೆ ಅಲ್ಲಿಗೆ. ಏನಕ್ಕೆ? ಆ ಒಂದು ಕ್ಷೇತ್ರದಲ್ಲಿ ಪುಣ್ಯ ಸ್ನಾನವನ್ನ ಮಾಡಬೇಕು. ಪ್ರತಿದಿನ ಮಾತಾಡ್ತಿರೋ ಸ್ನಾನ, ಆದ್ರೆ ಆ ಒಂದು ಕ್ಷೇತ್ರದಲ್ಲಿ ಮಾಡಿದ್ರೆ ನಮ್ಮ ಪಾಪ ಕರ್ಮಗಳು ಕಳೀತವೆ ಅಂತ. ಮಹಾಕುಂಭಮೇಳ ಇಲ್ಲಿ 4 ಪ್ರಮುಖವಾದಂತಹ ಅಂಶಗಳನ್ನು ನಾವು ಗಣನೆಗೆ ತೆಗೆದುಕೊಳ್ತೇವೆ. ಯಾಕೆ ಆ ಒಂದು ಕ್ಷೇತ್ರದಲ್ಲೇ ಮಾಡ್ತೇವೆ, ಆ ಒಂದು ಕಾಲಘಟ್ಟದಲ್ಲೇ ಮಾಡ್ತೇವೆ ಅಂತಕ್ಕಂಥದ್ದು. ಮೊದಲನೇದು ಕುಂಭ ಅಂತ ಕರಿತೇವೆ. ಏನೋ ಮೊದಲನೇದು ಕುಂಭಮೇಳ ಅಂದ್ರೆ ಕುಂಭ ಅಂತ ಕರಿತೇವೆ. ಎರಡನೇದು ಕಾಲ, ಮತ್ತೊಂದು ಸ್ಥಳ, ಅನಂತರ ಪುಣ್ಯ ಸ್ನಾನ. ಇವು 4ಗಳಿಗೆ ಆದ್ಯತೆಯಿಂದ ನೀಡಿ, ಇವು 4 ಅಂಶಗಳಿಂದ ಆ ಒಂದು ಮಹಾ ಕುಂಭಮೇಳ ಅಂದರೆ, ನಾವು ಇನ್ನೊಂದು ಕುಂಭಮೇಳ ಅಂದ್ರೆ ಮಹಾ ಕುಂಭಮೇಳ ನಡೀಬೇಕಾದ್ರೆ ನಾನು ಯಾರು ಕೂಡ ಇರೋದಿಲ್ಲ. ಅಂದ್ರೆ 144 ವರ್ಷಗಳಿಗೊಮ್ಮೆ ನಡೆಯೋದು ಅಂತಹ ಒಂದು ಕುಂಭಮೇಳವನ್ನು ನಾವು ಓದೇ ಇದ್ರೂ ಕೂಡ ನಾವು ಅದನ್ನ ಪತ್ರಿಕೆಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ ಕಣ್ತುಂಬಿಕೊಳ್ತಾ ಇದ್ದೇವೆ. ಅಂತಹ ಒಂದು ಪುಣ್ಯ ಕ್ಷೇತ್ರವನ್ನ, ಅದರ ಮಹಿಮೆಯನ್ನ ನಾವೆಲ್ಲರೂ ಕೂಡ ತಿಳ್ಕೊತಾ ಇದ್ದೇವೆ. ಪ್ರತಿದಿನ ಅವರ ಅಪ್ಡೇಟ್ ಆಗ್ತಾ ಇದ್ದಾರೆ. ಯಾರ್ಯಾರು ಬರ್ತಾ ಇದ್ದಾರೆ ನೋಡಿ. ಚಿಕ್ಕ ಮಕ್ಕಳಿಂದ ಹಿಡಿದು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಪ್ರಧಾನಮಂತ್ರಿ ಹೋಗಿದ್ದಾರೆ, ರಾಷ್ಟ್ರಪತಿಯವರು ಹೋಗಿದ್ದಾರೆ. ಹೀಗೆ ಅವರಲ್ಲದೆ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಮೊದಲನೇದಾಗಿ ಕುಂಭ ಅಂತ ಇದೆ. ಕುಂಭ ಅಂತಂದ್ರೆ ಒಂದು ರೀತಿ ಮಡಿಕೆ ಆಕಾರದಲ್ಲಿ ಇದೆ. ಮಡಿಕೆ ಕುಂಭ ಅಂದ್ರೆ ಮಡಿಕೆ. ನೀವೆಲ್ಲ ಪೂಜೆ ಮಾಡ್ತೀವಿ, ನಾವೆಲ್ಲರೂ ಮನೆಯಲ್ಲಿ ಕಳಸ ಅಂತ ಕರಿತೇವೆ. ನೋಡಿದ್ರೆ ಇದೆ, ಕಳಸ ಆಕಾರದಲ್ಲಿ ಇದೆ. ಅದಾಗೋದಕ್ಕೆ ಕರೆಯೋದಕ್ಕೆ ಏನು ಕಾರಣ? ಕುಂಭ ಕಳಸ ಅಂತ ಕರೀತೇವೆ. ಮಡಿಕೆ ಹಿಂಭಾಗದಿಂದ ಮಾಡಲ್ಪಟ್ಟಂತಹ ಮಡಿಕೆ. ಎಲ್ಲರಲ್ಲಿ ದೈವತ್ವದ ಅಂಶಗಳು ಅದರಲ್ಲಿ ಇರ್ತದೆ. ಅದು ಮೊದಲನೇದು ಕುಂಭ ಅಂತ ಕರೀತೇವೆ. ಎರಡನೇದು ಸ್ಥಳ ಅಂತ ಕರೀತೇವೆ. ಸ್ಥಳ ಯಾಕೆ ಮಹಾಕುಂಭಮೇಳವನ್ನ ಅಲ್ಲೇ ಮಾಡಬೇಕು? ನಮ್ಮ ಕರ್ನಾಟಕದಲ್ಲೇ ಮಾಡಬಹುದಲ್ಲ? ಇಲ್ಲ, ಅದಕ್ಕೆ ಒಂದು ಪುರಾಣದ ಒಂದು ಕಥೆ ಇದೆ. ಯಾಕೆ ಆ ಒಂದು ಕ್ಷೇತ್ರದಲ್ಲೇ ಮಾಡ್ತಾ ಇದ್ದೇವೆ ಅನ್ನೋದಕ್ಕೆ ಕಾರಣ ಇದೆ, ಅದಕ್ಕೊಂದು ಕಥೆ ಇದೆ. ಹೀಗೆ ಸಮುದ್ರ ಮಂತ್ರವನ್ನ ಮಾಡ್ತಾ ಇರಬೇಕಾದ್ರೆ ಗೊತ್ತಿರೋಲ್ಲ, ಸಮುದ್ರ ಮಂತ್ರವನ್ನ ದೇವತೆಗಳು ಕಡಿಯುವಂತಹ ಸಂದರ್ಭದಲ್ಲಿ
ಅಲ್ಲಿ ಅಮೃತ ಉಂಟಾಗುತ್ತೆ. ಹೌದಲ್ಲ? ಅಮೃತ ಒಂದು ಶಾಲೆಗೆ ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ಆ ಅಮೃತವನ್ನು ಅದರ ಸಾವೇ ಇರೋದಿಲ್ಲ. ಅದಕ್ಕೆ ದೇವತೆಗಳಿಗೆ ಮತ್ತೆ ರಾಕ್ಷಸರಿಗೆ ಏನಾಗುತ್ತೆ, ಕಲಹ ಉಂಟಾಗುತ್ತೆ, ನಮಗಬೇಕು ಅಂತ. ಇಂತಹ ಸಂದರ್ಭದಲ್ಲಿ ಇಂದ್ರನ ಮಗನಾದಂತಹ ಜಯಂತ್ ಅಂತ ಕರೆದವರು ಆ ಒಂದು ಕುಂಬರಿಗೆ ಇರ್ತಕ್ಕಂತಹ ಒಂದು ಪಾತ್ರೆ, ಅಮೃತವನ್ನು ತುಂಬಿರ್ತಕ್ಕಂತಹ ಪಾತ್ರೆಯನ್ನ ಅವರು ಯಾವುದು ಕೂಡ ಸಿಗಬಾರದು ಅಂತ ಹೇಳಿ ಅವನಿಗೆ ಬೇಸಾಗುತ್ತೆ. ಕಳೆದೆಲ್ಲ ಬೇಸಾಗುತ್ತೆ. ಅಮೃತ ಅದಕ್ಕೆ ಅರ್ಥ ಇರುವುದಿಲ್ಲ ಅಂತ ಹೇಳಿ ಅವನು ಅದನ್ನು ತಗೊಂಡು ಓಟನೆ ಮುಂದೆ ಇದೆಲ್ಲ ಓಟ ದೇವರೆಲ್ಲ ಓಡ್ತಾ ಇರ್ತಾರೆ. 12 ದಿನ ಹೀಗೆ ಸತತವಾಗಿ ಓಟನೆ ತಗೊಂಡು 12ನೇ ದಿನ ಏನಾಗುತ್ತೆ ಅಂದ್ರೆ ಅವರಿಗೆ ಒಂದು ದಿನ ಒಂದು ವರ್ಷ. ಅಲ್ಲಿಗೆ ಎಷ್ಟೋ ಸೈಕಲ್ಗೆ 12 ದಿನ ಅಂದ್ರೆ 12 ವರ್ಷ ಸತತವಾಗಿ ಓಡ್ತಾರೆ. ಅದನ್ನ ಪಡೆಯೋದಕ್ಕೋಸ್ಕರ ಅದನ್ನ ಆ ಅಮೃತವನ್ನು ನಾವೇ ಇಲ್ಲ. ಅದಕ್ಕೆ ಕೊನೆ ಕ್ಷಣದಲ್ಲಿ ಏನಾಗುತ್ತೆ, 4 ಹನಿಗಳು ಆ ಒಂದು ಏನಿದೆ ಆ ಒಂದು ಪಾತ್ರೆ ಇದೆ ಅಮೃತ ಅದು ಭೂಮಿ ಮೇಲೆ ಬೀಳುತ್ತೆ. ಆ 4 ಹನಿಗಳು ಮಾತ್ರ, ಅದೇ 4 ಉತ್ತರ ಭಾರತದಲ್ಲಿರ್ತಕ್ಕಂತಹ 4 ಹನಿಗಳು ಅವು ಪುಣ್ಯ ಕ್ಷೇತ್ರಗಳಾಗಿ ಮಾರ್ಪಡ್ತವೆ. 4 ಕ್ಷೇತ್ರಗಳು ಯಾವ್ಯಾವ ಗೊತ್ತಾ? ಒಂದೊಂದು ಗೊತ್ತಿದೆ ಆಗಲೇ ಈಗ 4 ಹನಿಗಳು. ಒಂದನೇ ಕ್ಷೇತ್ರ ಯಾವುದು? ಪ್ರಯಾಗ್ರಾಜ್ ಉತ್ತರ ಪ್ರದೇಶದಲ್ಲಿದೆ. ಇನ್ನೊಂದು ನಾಸಿಕ್, ಇನ್ನೊಂದು ಮತ್ತೊಂದು ಉಜ್ಜಯಿನಿ, ಇನ್ನೊಂದು ಯಾವುದು ಹರಿದ್ವಾರ, ಉಜ್ಜಯಿನಿ. 4 ಕ್ಷೇತ್ರಗಳು ಉತ್ತರ ಭಾರತದಲ್ಲಿ ಬಹಳ ಶ್ರೇಷ್ಠತೆಯನ್ನು ಹೊಂದಿರತಕ್ಕಂಥದ್ದು. ಅದರಲ್ಲೂ ಕೂಡ ಈ ಪ್ರಯಾಗ್ರಾಜ್ಗೆ ಉತ್ತರ ಪ್ರದೇಶ ಅಂತ ಕರಿತೇವಲ್ಲ ನಾವು, ಭಾರತದ ಹೃದಯ ಭಾಗದಲ್ಲಿರ್ತಕ್ಕಂಥ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಲ್ಲಿ ತ್ರಿವೇಣಿ ಸಂಗಮ, 3 ನದಿಗಳು ಸೇರ್ತವೆ. ಈ ನಡೀತಾ ಇದೆಯಲ್ಲ, ಆ ಏನು ಅಮೃತ ಬಿದ್ದು ಆ 4 ಕಡೆ ಬಿದ್ದ ಕ್ಷೇತ್ರಗಳು ಉಂಟಾಯ್ತವಲ್ಲ, ಇದನ್ನ ಪ್ರಯಾಗ್ರಾಜ್ಯಲ್ಲೇ 144 ವರ್ಷಗಳಿಗೂ ನಡೀತಾ ಇದೆ. ಯಾಕೆ? ಅಂದ್ರೆ ಆ ಒಂದು ಮಹಿಮೆಯನ್ನು ಹೊಂದಿರೋದು ಮೋಕ್ಷದ ಕ್ಷೇತ್ರ ಅಂತ ಕರೀತಾರೆ ಅದನ್ನ, ಆ ಪ್ರಯಾಗ್ರಾಜಲ್ಲಿ. ಅದಕ್ಕೆ ದೇಶ ವಿದೇಶಗಳಿಂದ ಬರ್ತಾ ಇದ್ದಾರೆ. ಪುಣ್ಯ ಕ್ಷೇತ್ರವಾಗಿ ಇದು 45 ದಿನಗಳ ಕಾಲ ನಡೀತಾ ಇದೆ. ಅಂದ್ರೆ ಹೋದ ತಿಂಗಳು ಜನವರಿ 13ರಿಂದ ಪ್ರಾರಂಭವಾಗಿ ಮಹಾಶಿವರಾತ್ರಿಗೆ ಇದು ಒಂದು ಸಮಾಪ್ತಿ ಆಗ್ತಾ ಇದೆ. ಏನು ಬರ್ತಾ ಇದೆಯಲ್ಲ ಮಹಾಶಿವರಾತ್ರಿ, 45 ದಿನಗಳು ನಡೆದು ಮಹಾಶಿವರಾತ್ರಿಗೆ ಅಂತ್ಯಗೊಳ್ತಾ ಇದೆ. ಆ ಒಂದು ದಿನಗಳಲ್ಲಿ ಯಾರ್ಯಾರು ಸ್ನಾನವನ್ನ ಮಾಡ್ತಾರೆ ಅಲ್ಲಿ ಹೋಗಿ, ಏನು 3 ನದಿಗಳಿದಾವಲ್ಲ, ಯಾವುದಾದ್ರು 3 ನದಿಗಳು ಅಲ್ಲಿರ್ತಕ್ಕಂಥದ್ದು ತ್ರಿವೇಣಿ ಸಂಗಮ ಅಂತ ಕರೀತೇವೆ. ಸರಸ್ವತಿ, ಯಮುನಾ ಮತ್ತೆ ಗಂಗಾ ನದಿ, ಇವು 3 ನದಿಗಳು ಸಂಗಮವಾಗಿರ್ತಕ್ಕಂಥ ಪ್ರದೇಶದಲ್ಲಿ, ಆ ಪುಣ್ಯ ಸ್ಥಳದಲ್ಲಿ ನಾವೆಲ್ಲರೂ ಕೂಡ ಸ್ನಾನ ಅಂತಂದ್ರೆ ಏನೋ ಬಟ್ಟೆ ಹಾಕೊಂಡು ಸೋಪ್ಗಳನ್ನ ಹಾಕೊಂಡು ಯೂಸ್ ಮಾಡ್ಕೊಂಡು ತೆಗೆದುಕೊಂಡಲ್ಲ, 3 ಸಾರಿ ಆ ಒಂದು ಸಂಗಮದಲ್ಲಿ ನಾವು ಮುಳುಗಿ ಎದ್ದರೆ ನಮ್ಮ ಪಾಪ ಕರ್ಮಗಳೆಲ್ಲ ಕಳೀತಾರೆ ಅಂತ ಹೇಳ್ತೇವೆ. ನಮಗೆ ಪುಣ್ಯ ಲಭಿಸುತ್ತೆ, ನಮಗೆ ಸ್ವರ್ಗ ಸಿಗುತ್ತೆ ಅಂತಕ್ಕಂಥದ್ದು ಜನರ ಒಂದು ನಂಬಿಕೆಯಾಗಿದೆ. ಇಂತಹ ಒಂದು ಪವಿತ್ರತೆಯನ್ನ ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಕೊಟ್ಟಿದೆ. ಜನರಲ್ಲಿ ನಂಬಿಕೆ ಇದೆ, ಅದನ್ನ ಉಳಿಸುವಂತ ಕಾರ್ಯಗಳು ನಡೀತಾ ಇದ್ದಾವೆ. ಮೊದಲನೇದು ಕುಂಭ ಆಯಿತು, ಮತ್ತೊಂದು ಸ್ಥಳ ಆಯಿತು, 2ನೇದು ಕಾಲ. ಯಾಕೆ 144 ವರ್ಷ ಕಾಯ್ಬೇಕು? ಏನು ಕಾಲಗಣನೆ ಇದೆ, ಏನು ಖಗೋಳ ಶಾಸ್ತ್ರಜ್ಞರು, ಜ್ಯೋತಿಷ್ಯಗಳು. ನಾವೇನೇ ಒಂದು ಮದುವೆ ಶುಭ ಕಾರ್ಯಗಳನ್ನು ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ? ನಮ್ಮ ಹಿಂದೂ ಧರ್ಮದಲ್ಲಿ
ಶಾಸ್ತ್ರವನ್ನೇ ಕೇಳ್ತೇವೆ. ಹಾಗೆ ಈ ಒಂದು ಕಾಲಗಣನೆ, ಅದಕ್ಕೆ ಯಾವ ವರ್ಷ, ಶುಭ ನಕ್ಷತ್ರ, ಶುಭವಾರ, ಶುಭ ದಿನಗಳು ಅಂತ ಹೇಳಿ ಅದೆಲ್ಲ ಕಾಲಗಣನೆಯನ್ನ ಅದನ್ನ ಮಾಡಿ ಅಂಥ ದಿನವೇ ಅದನ್ನ ಮಾಡ್ರೆ ನಮ್ಮೆಲ್ಲರೂ ಪವಿತ್ರತೆಯ ಒಂದು ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಂತಕ್ಕಂಥ ನಂಬಿಕೆ ಅಲ್ಲಿಗೆ ಮೂರಾಯಿತು. ಒಂದು ಕುಂಭ ಆಯಿತು, ಮತ್ತೊಂದು ಯಾವ ಸ್ಥಳ ಆಯಿತು, ಮಹಿಮೆ ಆಯಿತು, ಮತ್ತೊಂದು ಕಾಲ ಆಯಿತು. ಇದಾದ ನಂತರ ಏನಾಗುತ್ತೆ, ಕಾಲವೇ ತಸ್ಮೈ ನಮಃ, ಕಾಲವನ್ನು ಎಲ್ಲವನ್ನ ಈ ಒಂದು ಕಾಲ ನಿರ್ಧರಿಸುತ್ತೆ. ಅದರಿಂದ ಅದಕ್ಕೆ ಮಹತ್ವವನ್ನ ಕೊಡ್ತಾ ಇದ್ದಾರೆ. ಆಮೇಲೆ ಮತ್ತೊಂದು ನೋಡ್ತೇವೆ ನಾವು, 4 ವಿಧದಲ್ಲಿ ಕುಂಭಮೇಳಗಳು ನಡೀತಾರೆ. ಒಂದು ಕುಂಭಮೇಳ ಅಂತ ಕರೀತೇವೆ, ಮತ್ತೊಂದು ಅರ್ಧ ಕುಂಭಮೇಳ, ಇನ್ನೊಂದು ಪೂರ್ಣ ಕುಂಭಮೇಳ, 4ನೇದು ಮಹಾಕುಂಭಮೇಳ. ಕುಂಭಮೇಳ ಅಂದ್ರೆ 3 ವರ್ಷ, ಅರ್ಧ ಅಂದ್ರೆ 6 ವರ್ಷ, ಇನ್ನೊಂದು ಪೂರ್ಣ ಕುಂಭಮೇಳ ಅಂದ್ರೆ 9 ವರ್ಷ, ಇದು 12 ವರ್ಷ. ಹೀಗೆ ಮಹಾಕುಂಭಮೇಳ ಅಂತಕ್ಕಂಥದ್ದು 144 ವರ್ಷಗಳಿಗೊಮ್ಮೆ ನಡೀತಕ್ಕಂಥದ್ದು. ಹೀಗೆ ಕಾಲ ನಿರ್ಣಯ ಮಾಡುತ್ತೆ. ಮತ್ತೊಂದು ಪುಣ್ಯ ಸ್ನಾನ ಅಂತ ಹೇಳ್ತೇವೆ ನಾವು. ಆ ಒಂದು 3 ನದಿಗಳು ಸಂಗಮವಾಗ್ತಕ್ಕಂತಹ ತ್ರಿವೇಣಿ ಸಂಗಮ ಅಂತ ಕರಿತೇವೆ. ಪವಿತ್ರತೆಯ ಒಂದು ದಿವ್ಯಾನುಭವವನ್ನು ಉಂಟು ಮಾಡ್ತಕ್ಕಂಥದ್ದು. ನಮ್ಗೆಲ್ಲರಿಗೂ ಸ್ವರ್ಗವನ್ನು ಪ್ರಾಪ್ತಿ ಆಗುತ್ತೆ, ಮನುಷ್ಯಾತಿ ಉಂಟಾಗುತ್ತೆ. ನಾವು ದೇವರಲ್ಲಿ ಲೀನರಾಗ್ತೇವೆ. ನಮ್ಮ ಮನಸ್ಸು, ನಮ್ಮ ಆತ್ಮ ಪರಿಶುದ್ಧವಾಗುತ್ತೆ. ನಾವೇನೇನೂ ತಪ್ಪುಗಳನ್ನು ಮಾಡಿದ್ದೇವೆ ಅವೆಲ್ಲವೂ ಕೂಡ ಅದಕ್ಕೆ ಮನ್ನಾ ಆಗ್ತವೆ. ಅದಕ್ಕೆಲ್ಲ ಕೂಡ ಪ್ರಾಪ್ತಿ ಆಗುತ್ತೆ. ನಾವು ಮುಂದಿನ ಒಂದು ದಿನಗಳಲ್ಲಿ ಹೊಸ ವ್ಯಕ್ತಿಗಳಾಗಿ ಇರ್ತೇವೆ, ಆತ್ಮಶುದ್ಧೀಕರಣ ಆಗುತ್ತೆ ಅಂತಕ್ಕಂಥದ್ದು. ಈ 4 ನಿರ್ಧರಿಸ್ತಕ್ಕಂಥದ್ದು ಮಹಾ ಕುಂಭಮೇಳ ಅಂತ ನಾವು ಕರಿತೇವೆ. ಹೌದಲ್ವಾ? ಅರ್ಥ ಆಯ್ತಾ ಈಗ? ಹಾಗೆ ಅದು ಉತ್ತರ ಭಾರತದಲ್ಲಿ ನಡೀತಾ ಇತ್ತು, 3 ವರ್ಷಕ್ಕೊಮ್ಮೆ 6 ವರ್ಷಕ್ಕೊಮ್ಮೆ ಹೀಗೆ. ಆದರೆ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ನಡೀತಿದೆ. ಇತ್ತೀಚೆಗೆ ನಡೆದೆಲ್ಲ ಕೇಳ್ಬೋದು. ಎಲ್ಲಿ? ದಕ್ಷಿಣ ಭಾರತದ ಈ ನರಸೀಪುರದ ತಿರುಮಕೂಡ ನರಸೀಪುರ ನಡೆದು ಅಲ್ಲಿ 3 ವರ್ಷಗಳಿಗೊಮ್ಮೆ ನಡೀತಿದೆ. ದಕ್ಷಿಣ ಭಾರತದಲ್ಲಿ ನಡೀತಕ್ಕಂತಹ ಏಕೈಕ ಕುಂಭಮೇಳ ನಮ್ಮ ಕರ್ನಾಟಕದ ತ್ರಿವೇಣಿ ಸಂಗಮ ಅಂದ್ರೆ ನರಸೀಪುರದಲ್ಲಿರ್ತಕ್ಕಂತಹ ಒಂದು ಸ್ಥಳದಲ್ಲಿ ನಡೀತದೆ. ಇಲ್ಲಿ ಯಾವ ನದಿಗಳು ಸಂಗಮವಾಗ್ತವೆ? 3 ನದಿಗಳಿದ್ದಾವೆ. ಸುತ್ತೂರಲ್ಲಿ ಹೋಗ್ತಾ ಇದೆ. ಕಪಿಲಾ ನದಿ, ಕಾವೇರಿ, ಸ್ಫಟಿಕ ಸರೋವರ ಅಂತ 3 ನದಿಗಳು ಸಂಗಮವಾಗಿದೆ. ಅಲ್ಲಿ ನಾವೆಲ್ಲರೂ ಕೂಡ ಆ ಒಂದು ಸ್ಥಳದಲ್ಲಿ ಮಿಂದೆದ್ರೆ ಅಂದ್ರೆ ನಾವು ನಮ್ಮ ಪ್ರಾರ್ಥನೆಯನ್ನು, ನಮ್ಮ ಇಷ್ಟಾರ್ಥಗಳನ್ನ ಮಾಡಿಕೊಂಡು ನಾವು ಆ ಒಂದು ಸ್ನಾನವನ್ನ ಮಾಡಿದ್ರೆ ನಮಗೆಲ್ಲರೂ ಒಳ್ಳೆಯದಾಗುತ್ತೆ, ಶುಭವಾಗುತ್ತೆ ಅಂತಕ್ಕಂಥದ್ದು ನಮ್ಮ ಸನಾತನ ಧರ್ಮದಲ್ಲಿ ಇರ್ತಕ್ಕಂಥದ್ದು. ಇಡೀ ಜಗತ್ತಿಗೆ ನಮ್ಮ ಹಿಂದೂ ಧರ್ಮ ವಿವೇಕವನ್ನ ಹೇಳಿಕೊಡ್ತಕ್ಕಂಥದ್ದು. ಸರ್ ಹೇಳ್ದಂಗೆ ಇಡೀ ವಿಶ್ವವೇ ಕೊಂಡಾಡ್ತಾ ಇದೆ. ಯಾಕೆಂತಂದ್ರೆ ನಾವು ಒಂದು ಜಾತ್ರೆಯಿಂದ ಮಾಡ್ತೇವೆ, 1000 ಲಕ್ಷ ಇರ್ಬೋದು, ಆದರೆ ದಿನನಿತ್ಯ ಕೋಟ್ಯಾಂತರ ಜನ ಅವನ್ನೆಲ್ಲರೂ ಸಂಭಾಳಿಸಬೇಕು ಅಂತಂದ್ರೆ, ಅವ್ರಿಗೆಲ್ಲರೂ ಅನುಕೂಲ ಮಾಡಿಕೊಡ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ. ಅದನ್ನ ಉತ್ತರ ಪ್ರದೇಶ ಸರ್ಕಾರ, ನಾವೇನು ಯೋಗಿ ಆದಿತ್ಯನಾಥ್ ಅಂತ ಕರೀತೇವೆ, ಆ ಒಂದು ಮುಖ್ಯಮಂತ್ರಿಯವರು ವಹಿಸಿಕೊಂಡು ಎಲ್ಲೂ ಕೂಡ ಅಹಿತಕರವಾದಂತಹ ಘಟನೆಗಳು ನಡೆದರೂ ಕೂಡ ಆ ಒಂದು ಸ್ಥಳದಲ್ಲಿ ಅದಕ್ಕೆ ಪರಿಹಾರವನ್ನ ಸೂಚಿಸ್ತಕ್ಕ ಸಮಸ್ಯೆಯನ್ನ ಬಗೆಹರಿಸತಕ್ಕಂಥ ವ್ಯವಸ್ಥೆಯನ್ನ ತುಂಬಾ ಅಚ್ಚುಕಟ್ಟಾಗಿ ನಮ್ಮ ಇಲ್ಲಿಂದ ಹೋಗಿದ್ರು, ನಮ್ಮ ಸಮಸ್ಯೆಯಿಂದ 10 ಜನ ಕಲಿಸಿದ್ರು. ನಮ್ಮ ಬುದ್ಧ ನೋಡಿ ಅದು ನೋಡ್ಲಿ, ಅದನ್ನ ನೋಡಿ ಗಂಟುಕೊಳ್ಳಿ ಅಂತಕ್ಕಂಥ 10 ಜನ ನಮ್ಮಲ್ಲೂ ಕೂಡ ನಮ್ಮ ಸಮಸ್ಯೆಯಿಂದ ಬುದ್ಧರ ಆಯ್ಕೆ ಮಾಡಿ ಕಳಿಸಿದ್ರು. ಅವ್ರು ಬಂದಂತ ಅದನ್ನ ಕೇಳಿದ್ರು, ತುಂಬಾ ಅದ್ಭುತವಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದು ಕೋಟ್ಯಾಂತರ ಜನ. ಇದುವರೆಗೆ ನಾನು ಕೇಳುವ ಮಟ್ಟಿಗೆ 50ಕ್ಕೂ ಹೆಚ್ಚು ಕೋಟಿ ಜನ ಅಲ್ಲಿ ಒಂದು ಸ್ನಾನ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ, ನೋಡಿ ನಾವೆಲ್ಲ ಕೇಳ್ತಾ ಇದ್ದೀವಿ, ನಾಗಸಂತುಗಳು, ಅಘೋರಿಗಳು ಅಂತ ಬೆತ್ತಲೆಯಾಗಿದ್ದಾರೆ. ಅಘೋರಿಗಳು ಏನೇನೋ ಇದೆಲ್ಲ ಮೂಳೆಗಳನ್ನ ಕಟ್ಕೊಂಡು, ಜುಟ್ಟನ್ನ ಬಿಟ್ಕೊಂಡು, ನೋಡಿ ಅವ್ರಿಗೆ ಯಾರು ಹೇಳ್ತಾರೆ? ಅವ್ರಿಗೆ ಮಾಹಿತಿನೇ ಇಲ್ಲ. ಅವರಿಗೆ
ಎಲ್ಲೋ ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡ್ತಾರೆ, ಸಮುದ್ರ ಇಲ್ಲಿ ಹಿಮಾಲಯದಲ್ಲಿ ವಾಸ ಮಾಡ್ತಾರೆ. ನೋಡಿ, ಆ ಕಾಲ ಅಂತಕ್ಕಂಥದ್ದು ಅವರಿಗೆ ತಿಳಿಸ್ತದೆ ಅಂತಂದ್ರೆ ನಮ್ಮ ಒಂದು ಕಾಲ ಮಹಿಮೆ, ನಮ್ಮ ಧರ್ಮದ ಮಹಿಮೆ ಹೇಗಿದೆ, ನಮ್ಮ ಹಿಂದೂ ಧರ್ಮದ್ದು ಅದೆಲ್ಲ ತಿಳಿಸ್ತಾ ಇದೆ ಅಂತಂದ್ರೆ ಅಷ್ಟೊಂದು ಶ್ರೇಷ್ಠತೆಯನ್ನ ಹೊಂದಿರ್ತಕ್ಕಂಥದ್ದು ನಮ್ಮ ಧರ್ಮ, ಹೌದಲ್ವಾ? ನೋಡಿ, ಅವರೆಲ್ಲರೂ ಬಂದು ಅಲ್ಲಿ ಅವರಿಗೆ ಮೊದಲನೇ ಸ್ಥಾನ ಅವರೇ ಮಾಡ್ತಕ್ಕಂಥದ್ದು. ಸೆಕ್ಟರ್ ಅಂತ ಮಾಡಿದ್ದಾರೆ ಅಲ್ಲಿ ಅವ್ರ ಮರಿಗಾಗೋಸ್ಕರ. ಆಮೇಲೆ ಒಂದು ಹೇಗಿದೆ ವ್ಯವಸ್ಥೆ ಅನ್ನೋದ್ರಲ್ಲಿ ತುಂಬಾ ಕಷ್ಟ ಇದೆ ಈಗಿನ ಕಾಲದಲ್ಲಿ. ಅದನ್ನೆಲ್ಲ ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅವ್ರಿಗೆಲ್ಲ ರಕ್ಷಣೆ ಕೊಟ್ಟು ಸುರಕ್ಷತೆಯನ್ನು ಕೊಟ್ಟು ಮಾಡೋದು ತುಂಬಾ ಕಷ್ಟ ಇದೆ. ಆ ನದಿ ಆ ಕಡೆ ಸ್ನಾನ ಮಾಡ್ತಕ್ಕಂಥದ್ದು, ಅಲ್ಲಿಗೆ ಪೊಲೀಸ್ ಇರ್ತಕ್ಕಂಥದ್ದು ಇವಾಗ ಸಂಘ ಇದರಲ್ಲಿ ನರಸೀಪುರದಲ್ಲಿ ನೋಡ್ಬೋದು, ಒಳಗಡೆಗೆ ಬಿಡೋದಿಲ್ಲ. ಆ ಥರ ಒಂದು ವ್ಯವಸ್ಥೆಯನ್ನು ತುಂಬಾ ಅಚ್ಚುಕಟ್ಟಾಗಿ ಇಡೀ ವಿಶ್ವವೇ ಇವತ್ತು ಕೊಂಡಾಡ್ತಾ ಇದೆ ಆ ಒಂದು ವ್ಯವಸ್ಥೆಯನ್ನು ನೋಡಿ. ಅಂತಹ ಒಂದು ಕಾರ್ಯವನ್ನು, ಪುಣ್ಯ ಕಾರ್ಯವನ್ನು ಮಾತ್ರ ಹೋಗಿಯೂ ಕೂಡ ಈ ವಿಷಯಗಳನ್ನು ಓದೋಣ, ತಿಳ್ಕೊಳ್ಳೋಣ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.